ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾತಾಡಿದ್ರು ಹೋಯ್ತು, ಮುತ್ತು ಒಡೆದ್ರು ಹೋಯ್ತು ಅನ್ನೋದು ಒಂದು ಗಾದೆ ಮಾತು. ಮನುಷ್ಯ ನಾಲಿಗೆ ಜಾರೋ ಮೊದಲು ಸ್ವಲ್ಪ ಎಚ್ಚರವಾಗಿರಬೇಕು. ಏನು ಮಾತಾಡ್ತಾ ಇದ್ದೀನಿ, ಎಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಗಮನ ಇಟ್ಕೋಬೇಕು ಅಂತ ಹೇಳೋದಕ್ಕೆ ಈ ಮಾತನ್ನ ಹಿಂದೆ ಹೇಳ್ತಾ ಇದ್ರು. ಆದ್ರೆ ಇವತ್ತು ಯಾರನ್ನ ನಾವು ನಮ್ಮ ನಾಯಕರು ಅಂತ ತಿಳ್ಕೊಂಡಿದೀವಿ, ಅವರಿಗೆ ಜನ ಚಪ್ಪಾಳೆ ತಟ್ಟಿದ್ರೆ ಸಾಕು, ಏನು ಬೇಕಾದ್ರೂ ಮಾತಾಡ್ತಾರೆ, ಎಂಥ ಮಾತು ಬೇಕಾದ್ರೂ ಅವ್ರ ಬಾಯಲ್ಲಿ ಬಂದ್ಬಿಡುತ್ತೆ. ಇನ್ನವ್ರ ನಾಲಿಗೆ ಕೂಡ ಅಷ್ಟೇ, ಅದು ಉಸಿರು ಒಳ್ಳಿ ಬಣ್ಣ ಬದಲಾಯಿಸೋದಕ್ಕಿಂತ ವೇಗವಾಗಿ ಮಾತು ಬದಲಾಯಿಸಿ ಬಿಡುತ್ತೆ. ಆ ಕ್ಷಣಕ್ಕೆ ಲಾಭ ಆಗಬೇಕು, ಒಂದಷ್ಟು ಓಟ್ ಬೀಳಬೇಕು, ಅಥವಾ ಬೇರೆಯವರ ಬಗ್ಗೆ ಜನರ ಅಭಿಪ್ರಾಯ ಕೇಳಬೇಕು. ಮಾತಾಡೋದಕ್ಕೆ ನಮಗೆ ಸಂವಿಧಾನ ವಾಕ್ ಸ್ವಾತಂತ್ರ್ಯವನ್ನು ಬೇರೆ ಕೊಟ್ಟಿದೆ, ಆದ್ರೆ ಆ ಸ್ವಾತಂತ್ರ್ಯಕ್ಕೊಂದು ಮಿತಿ ಇದೆ ಅನ್ನೋದನ್ನ ನಾವು ಮರೆತು ಬಿಡ್ತೀವಿ. ಈಗ ಅದೇ ತರದ ಘಟನೆಯೊಂದು ತಮಿಳುನಾಡಲ್ಲಿ ನಡೆದಿದೆ. ಅಲ್ಲಿ ತನ್ನ ಮಾತುಗಳಿಂದಲೇ ವಿವಾದಗಳನ್ನ ಮೈತುಂಬಾ ಮೆತ್ತಿಕೊಳ್ಳುವ ಮಾಜಿ ಉಪಮುಖ್ಯಮಂತ್ರಿ, ಡಿಎಂಕೆ ನಾಯಕ, ಸಿನಿಮಾ ಹೀರೋ ಜೂನಿಯರ್ ಸ್ಟಾಲಿನ್ ಅಂದ್ರೆ ಉದಯನಿಧಿ ಸ್ಟಾಲಿನ್ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ತ್ರಿಷಾ ಬಗ್ಗೆ ಅಸಹ್ಯಕರವಾದ ಕಾಮೆಂಟ್ ಮಾಡಿ ಕೇಸನ್ನ ಹೆಟ್ಟಿಸ್ಕೊಂಡಿದ್ದಾರೆ. ಅದು ಒಂದಲ್ಲ 9 ಕೇಸುಗಳನ್ನ ಹಾಕಿಸ್ಕೊಂಡಿರೋ ಉದಯನಿಧಿಯನ್ನ ತಮಿಳುನಾಡು ಪೊಲೀಸರು ವಶಕ್ಕೂ ಪಡ್ಕೊಂಡಿದ್ದಾರೆ. ಮೊನ್ನೆವರೆಗೆ ಯಾರ ಬೆರಳ ತುದಿಯ ಇಶಾರೆಯಲ್ಲಿ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಕುಣಿತಾ ಇತ್ತೋ, ಸ್ಟಾಲಿನ್ ಮತ್ತು ಆತನ ಮಗ ಉದಯನಿಧಿಯ ಕಣ್ಸನ್ನೆಯನ್ನ ಕೂಡ ಅರ್ಥ ಮಾಡ್ಕೊಳ್ತಾ ಇತ್ತೋ, ಅದೇ ಪೊಲೀಸ್ ವ್ಯವಸ್ಥೆ ಸ್ಟಾಲಿನ್ ಮಗನನ್ನ ಆತುರಾತುರವಾಗಿ ವಿಚಾರಣೆಗೆ ಅಂತ ವಶಕ್ಕೂ ಪಡ್ಕೊಂಡಿದೆ. ಹಾಗಾದ್ರೆ ಏನಿದು ಉದಯನಿಧಿಯ ಮತ್ತೊಂದು ವಿವಾದ? ತ್ರಿಷಾ ಬಗ್ಗೆ ತೀರಾ ಅರೆಸ್ಟ್ ಆಗೋ ಥರದ ಮಾತುಗಳನ್ನ ಆತ ಏನು ಹೇಳಿದ್ದ, ಬನ್ನಿ ನೋಡೋಣ. ಗೆಳೆಯರೆ, ತಮಿಳುನಾಡಲ್ಲಿ ಕಳೆದ ಚುನಾವಣೆಯಲ್ಲಿ ಅಧಿಕಾರ ಪಲ್ಲಟ ಆಗಿದೆ. ಡಿಎಂಕೆ ಬಗ್ಗೆ ಈ ಬಾರಿ ಅಲ್ಲಿನ ಮತದಾರ ಒಲವನ್ನು ತೋರಿಸಿಲ್ಲ, ಹಾಗಂತ ಯಾರಿಗೂ ಸ್ಪಷ್ಟ ಬಹುಮತ ಕೂಡ ಅಲ್ಲಿ ಸಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಡಿಎಂಕೆ ಜೊತೆಗಿದ್ದ, ಇಷ್ಟು ದಿನ ಅಧಿಕಾರವನ್ನು ಅನುಭವಿಸಿದ್ದ ಕಾಂಗ್ರೆಸ್ ಹಾಗೂ ಇನ್ನಿತರ ಮಿತ್ರ ಪಕ್ಷಗಳಿಗೂ ಕೂಡ ಡಿಎಂಕೆ ಬೇಕು ಅಂತೇನೋ ಅನ್ನಿಸ್ಲಿಲ್ಲ. ಅವರು ಮಂತ್ರಿ ಪದವಿಗಳಿಗಾಗಿ ಮೈತ್ರಿಗಳನ್ನು ಬದಲಾಯಿಸ್ಕೊಂಡ್ರು, ಡಿಎಂಕೆಯನ್ನು ಬಿಟ್ಟು ಟಿವಿಕೆ ಜೊತೆ ಸೇರ್ಕೊಂಡ್ರು. ಇದು ಸ್ವಲ್ಪ ಸೀಟುಗಳು ಕಡಿಮೆ ಇದ್ದ ವಿಜಯ್ ಪಕ್ಷಕ್ಕೆ ಅಲ್ಲಿ ಸರ್ಕಾರ ರಚನೆ ಮಾಡೋ ಅವಕಾಶ ಕೊಡ್ತು. ಇದೆಲ್ಲ ನಿಮಗೆ ಗೊತ್ತಿದೆ. ಇನ್ನು ಹೀಗೆ ವಿಜಯ್ ಸರ್ಕಾರ ರಚನೆ ಏನೋ ಆಯ್ತು, ಅದರ ಬೆನ್ನಲ್ಲೇ ಈ ಬಾರಿ ಮಳೆ ವಿಳಂಬ ಆಗಿದೆ, ಕಾವೇರಿಯಲ್ಲಿ ನೀರಿಲ್ಲ, ತಮಿಳುನಾಡು ನಮಗ ಬಿಡಬೇಕಾದ ನೀರನ್ನ ಕರ್ನಾಟಕ ಬಿಡ್ತಾ ಇಲ್ಲ ಅಂತ ನದಿ ನಿರ್ವಹಣಾ ಪ್ರಾಧಿಕಾರದ ಮೊರೆ ಹೋಯ್ತು. ಅವರು ಕೂಡ ಪ್ರತಿನಿತ್ಯ 3,500 ಕ್ಯೂಸೆಕ್ನಂತೆ ಒಟ್ಟು 4.5 TMC ಅಷ್ಟು ನೀರು ಬಿಡಿ ಅಂತ ಕರ್ನಾಟಕಕ್ಕೆ ಹೇಳಿದ್ರು. ಅಷ್ಟರಲ್ಲೇ ತಮಿಳುನಾಡಲ್ಲಿ ಕಾವೇರಿ ಪಾಲಿಟಿಕ್ಸ್ ಕೂಡ ಶುರುವಾಗಿ ಹೋಯ್ತು. ಆಡಳಿತಾರೂಢ ಟಿವಿಕೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇಂಥ ಅವಕಾಶವನ್ನ ಡಿಎಂಕೆ ಹೇಗೆ ತಾನೇ ಬಿಟ್ಟಿತ್ತು? ಅದಕ್ಕೆ ಸರಿಯಾಗಿ ಮೇಕೆದಾಟು ನಿರ್ಮಾಣದ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಯಾವ ದೊಣೆ ನಾಯಕನ ಅಪ್ಪಣೆನೂ ಬೇಕಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಕೇಂದ್ರ ಸರ್ಕಾರ ಬೇರೆ ಹೇಳ್ಬಿಟ್ಟಿದೆ. ಹೀಗಾಗಿ ಮೇಕೆದಾಟು ನಿರ್ಮಾಣ ಆಗೋ ಬಗ್ಗೆ ಕೂಡ ತಮಿಳುನಾಡಿನ ವಿರೋಧ ಪಕ್ಷಗಳಿಗೆ ಅಲ್ಲಿ ಗಲಾಟೆ ಮಾಡೋದಕ್ಕೊಂದು ಅಸ್ತ್ರ ಸಿಗ್ತಾ ಇದೆ. ಇದನ್ನ ಡಿಎಂಕೆ ಬಳಸ್ಕೊಳ್ಳೋದಿಕ್ ಹೋಗ್ತಾ ಇದೆ. ವಿಜಯ್ ಸರ್ಕಾರದ ವಿರುದ್ಧ ಹೊಸ ಹೋರಾಟಗಳನ್ನ ಅವರು ಸದನದ ಒಳಗೆ ಮತ್ತು ಹೊರಗೆ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ತಂಜಾವೂರಲ್ಲಿ ಒಂದು ರ್ಯಾಲಿ ಆಯೋಜನೆಗೊಂಡಿತ್ತು. ಅದರಲ್ಲಿ ತಮಿಳುನಾಡಿನ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಭಾಗವಹಿಸಿ ಮಾತಾಡ್ತಾ ಇದ್ರು. ಯಥಾ ಪ್ರಕಾರ ವಿಜಯ್ ವಿರುದ್ಧ ತಮಿಳ್ ಸ್ಟೈಲ್ ಅಲ್ಲಿ ವಾಗ್ದಾಳಿ ನಡೀತು. ಮುಖ್ಯಮಂತ್ರಿ ಒಬ್ಬ ಅಸಮರ್ಥ, ಡಿಎಂಕೆ ವಿರುದ್ಧ ಸುಳ್ಳು ಪ್ರಕರಣಗಳನ್ನ ದಾಖಲು ಮಾಡೋದ್ರಲ್ಲಿ ಸರ್ಕಾರ ನಿರತವಾಗಿದೆ, ಅವರಿಗೆ ಕಾವೇರಿ ನೀರಿನ ಬಗ್ಗೆ ಕಾಳಜಿ ಇಲ್ಲ, ತಮಿಳುನಾಡಿಗೆ 4.5 TMC ನೀರು ಹರಿಬೇಕು ಅಂತ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳಿದ್ರು ಕೂಡ ಇದುವರೆಗೆ ಒಂದೇ ಒಂದು ಹನಿ ನೀರು ಕೂಡ ಹರಿದು ಬಂದಿಲ್ಲ. ನೀರು ಬರೋ ಬಗ್ಗೆ ವಿಜಯ್ ಮಾತಾಡ್ತಿಲ್ಲ. ಹೀಗೆ ಉದಯನಿಧಿಯ ಮಾತು ಮುಂದುವರಿತಾ ಇತ್ತು. ಆ ಸಂದರ್ಭದಲ್ಲೇ ವೇದಿಕೆ ಮುಂಭಾಗದಲ್ಲಿದ್ದ ಡಿಎಂಕೆ ಕಾರ್ಯಕರ್ತರು ತ್ರಿಷಾ ಅಂತ ಕೂಗೋದಿಕ್ಕೆ ಶುರು ಮಾಡಿದ್ರು. ಅದನ್ನು ಕೇಳಿಸ್ಕೊಂಡು ಉದಯನಿಧಿ ಒಂದು ಕ್ಷಣ ಸುಮ್ಮನಾಗಿ ನಗ್ತಾರೆ. ಆನಂತರ ಅದಕ್ಕೂ ಒಂದು ಕೆಟ್ಟ ಕಾಮೆಂಟ್ ಅನ್ನು ಮಾಡ್ತಾರೆ. ಗೆಳೆಯರೆ, ಉದಯನಿಧಿ ಸ್ಟಾಲಿನ್ ಮಾಡಿದ ಕಾಮೆಂಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದೊಂದು ಅಸಭ್ಯ ಹಾಗೂ ಅಶ್ಲೀಲ ಅರ್ಥವನ್ನ ಕೊಡುವ ಕಾಮೆಂಟು. ಮಾತಾಡಿದವನಿಗಂತೂ ಬುದ್ಧಿ ಇಲ್ಲ. ಆ ಅಸಹ್ಯವನ್ನ ನಾನು ಮತ್ತಿಲ್ಲಿ ಹೇಳಿ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂತೂ ಒಂದು ಅಸಭ್ಯ, ಅಸಹ್ಯಕರ, ಡಬಲ್ ಮೀನಿಂಗ್ ಹಾಗೂ ತ್ರಿಷಾ ಬಗ್ಗೆ ಅವಮಾನಕರ ಅನ್ನಿಸುವಂಥ ಕಾಮೆಂಟ್ ಒಂದನ್ನು ಮಾಡಿ ಒಂದು ಕ್ಷಣ ಸುಮ್ಮನಿದ್ದು, ಆ ನಂತರ ನಾನು ಕಾವೇರಿ ಬಗ್ಗೆ ಹೇಳಿದ್ದು ಅಂತ ಹೇಳಿ ಮತ್ತೆ ಅಸಹ್ಯವಾಗಿ ನಗುತ್ತಾರೆ ಉದಯನಿಧಿ ಸ್ಟಾಲಿನ್. ಅಲ್ಲಿ ಆತ ಮಾಡಿದ್ದು ತ್ರಿಷಾ ಹಾಗೂ ನಟ ವಿಜಯ್ ಅವರನ್ನ ಗುರಿಯಾಗಿಸಿಕೊಂಡ ಅಶ್ಲೀಲ ಅರ್ಥ ಕೊಡುವ ಕಾಮೆಂಟ್ ಅನ್ನ. ಆತನ ಡಬಲ್ ಮೀನಿಂಗ್ ಮಾತುಗಳಿದ್ವಲ್ಲ, ಅವು ಒಂದು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಆ ರಾಜ್ಯದ ಅತಿದೊಡ್ಡ ಪಕ್ಷವೊಂದರ ಮುಖಂಡನ ಬಾಯಲ್ಲಿ ಬರಬೇಕಾದ ಮಾತಲ್ಲ. ರಾಜಕಾರಣಿ, ವಿಪಕ್ಷ ನಾಯಕ ಮಾತ್ರ ಅಲ್ಲ, ಯಾರ ಬಾಯಲ್ಲೂ ಕೂಡ ಮಹಿಳೆಯರ ಬಗ್ಗೆ ಹಾಗೆ ಅಸಹ್ಯಕರ ಮತ್ತು ಅಸಂಬದ್ಧ ಮಾತುಗಳು ಬರಬಾರದು.
ಅದು ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ. ಅಲ್ಲಿ ಬೇರೆ ಮಹಿಳೆಯರು ಇರ್ತಾರೆ. ನಮ್ಮ ಮಾತುಗಳಿಂದ ಅವರಿಗೆ ಮುಜುಗರ ಆಗತ್ತೆ ಅನ್ನೋ ಸಾಮಾನ್ಯ ಪರಿಜ್ಞಾನ ಕೂಡ ಇಲ್ಲದ ಆ ಅಸಭ್ಯತೆ ಯಾರಿಗೂ ಶೋಭೆ ಕೊಡೋದಿಲ್ಲ. ಆದ್ರೆ ಏನು ಮಾಡೋದು, ಆತ ಉದಯನಿಧಿ ಸ್ಟಾಲಿನ್, ಅವನು ಬಾಯಲ್ಲಿ ಏನು ಬೇಕಾದ್ರೂ ಬರುತ್ತೆ. ತ್ರಿಷಾ ಬಗ್ಗೆ ಈ ಮಾತುಗಳು ಬಂದ ಮೇಲೆ ಅಲ್ಲಿ ಸೇರಿದ್ದ ಅದೇ ಮನಸ್ಥಿತಿಯ ಜನ ಚಪ್ಪಾಳೆ ತಟ್ಟಿದ್ರು. ಆದ್ರೆ ಅದಾದ ಕೆಲವೇ ಗಂಟೆಗಳಲ್ಲಿ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ತಮಿಳುನಾಡಿನ ಸಾಕಷ್ಟು ಜನ ಅದನ್ನು ತೀವ್ರವಾಗಿ ಖಂಡಿಸಿದ್ರು. ಟಿವಿಕೆ ಶಾಸಕ ರೇವಂತ್ ಚರಣ್ ಅದನ್ನ ಅಸಹ್ಯಕರ ಅಂತ ಕರೆದ್ರೆ, ಬಿಜೆಪಿ ರಾಜ್ಯ ವಕ್ತಾರ ನಾರಾಯಣನ್ ತಿರುಪತಿ ಅಸಹ್ಯ, ಅಶ್ಲೀಲ, ನಾಚಿಕೆಗೇಡು ಅಂತ ಟೀಕಿಸಿದ್ರು. ನಟಿ ಮತ್ತು ರಾಜಕಾರಣಿ ಖುಷ್ಬೂ ಸುಂದರ್ ಮತ್ತು ಗಾಯಕಿ ಚಿನ್ಮಯಿ ಶ್ರೀಪಾದ ಸೇರಿದ ಹಾಗೆ ಹಲವು ಸಾರ್ವಜನಿಕ ವ್ಯಕ್ತಿಗಳು ಉದಯನಿಧಿ ತ್ರಿಷಾಗೆ ಬೇಷರತ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಆದರೆ ಉದಯನಿಧಿ ಮಾತ್ರ ನಾನು ಮುಖ್ಯಮಂತ್ರಿ ಬಿಟ್ಟು ಬೇರೆ ಯಾರ ಹೆಸರನ್ನು ಹೇಳಿಲ್ಲ, ನಾನು ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಆ ಅಸಹ್ಯವನ್ನು ಕೂಡ ಸಮರ್ಥಿಸ್ಕೊಳ್ತಾ ಹೋದ್ರು. ಇನ್ನು ಟಿವಿಕೆಯ ಮಹಿಳಾ ಘಟಕ ಇದನ್ನ ಸೀರಿಯಸ್ ಆಗಿ ತಗೊಳ್ತು. ಉದಯನಿಧಿ ವಿರುದ್ಧ ಅವರು ಪೊಲೀಸರಿಗೆ ದೂರು ಕೊಟ್ಟರು. ಅಲ್ಲಿ ಮಹಿಳೆಯರನ್ನ ಅವಮಾನಿಸಿದ ಪ್ರಕರಣವೊಂದು ದಾಖಲಾಯಿತು. ಟಿವಿಕೆ ರಾಷ್ಟ್ರೀಯ ವಕ್ತಾರ ಪಾಳಾ ಸೆಲ್ವಕುಮಾರ್ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೂಡ ಈ ಬಗ್ಗೆ ದೂರನ್ನು ಕೊಟ್ಟರು. ಇನ್ನು ಉದಯನಿಧಿ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ BNS-ನ 196, 192, 352, 79, 296B, 61, ಸೆಕ್ಷನ್ 351 ಅಡಿಯಲ್ಲಿ ಗುಂಪುಗಳ ನಡುವೆ ದ್ವೇಷ ಹರಡುವಿಕೆ, ಗಲಭೆಗೆ ಪ್ರಚೋದನೆ, ಮಹಿಳೆಯರ ಘನತೆಗೆ ಧಕ್ಕೆ ತರುವ ಮಾತು, ಸಾರ್ವಜನಿಕ ಸ್ಥಳದಲ್ಲಿ ಅಶ್ಲೀಲ ಪದ ಪ್ರಯೋಗ, ಶಾಂತಿಭಂಗಕ್ಕೆ ಪ್ರಚೋದನೆ, ಕ್ರಿಮಿನಲ್ ಪಿತೂರಿ ಮತ್ತು ಕ್ರಿಮಿನಲ್ ಬೆದರಿಕೆ ಮುಂತಾದ ಪ್ರಕರಣಗಳು ದಾಖಲಾದವು. ಹಾಗೆ ತಮಿಳುನಾಡು ಮಹಿಳಾ ಕಿರುಕುಳ ತಡೆ ಕಾಯ್ದೆಯ ಸೆಕ್ಷನ್ 4 ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 67 ಅಡಿಯಲ್ಲಿ ಕೂಡ ಅಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳವಾರ ಬೆಳಗ್ಗೆ ಚೆನ್ನೈನ ನೀಲಾಂಗರೈಯಲ್ಲಿರುವ ಉದಯನಿಧಿ ಸ್ಟಾಲಿನ್ ಮನೆಗೆ ತಂಜಾವೂರು ಪೊಲೀಸರು ಹೋದ್ರು. ಉದಯನಿಧಿಯನ್ನ ವಶಕ್ಕೆ ಪಡೆದು ವಿಚಾರಣೆಗಾಗಿ ಕರ್ಕೊಂಡು ಹೋದ್ರು. ಇನ್ ಹೀಗಾಗತ್ತೆ ಅಂತ ಉದಯನಿಧಿಗೂ ಗೊತ್ತಿತ್ತು. ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಅವರು ಹೀಗೆ ಪೊಲೀಸರನ್ನ ಚೂ ಬಿಟ್ಟು ಅದು ಎಷ್ಟು ಜನರನ್ನ ಅರೆಸ್ಟ್ ಮಾಡಿಸಿರ್ಲಿಲ್ಲ ಹೇಳಿ. ಸೊ ತಮಗೂ ಹಿಂಗೆ ಆಗತ್ತೆ ಅನ್ನೋದು ಗೊತ್ತಿರೋದಿಲ್ವೇ? ಉದಯನಿಧಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನಾಗಲೇ ಸಲ್ಲಿಸಿ ಆಗಿತ್ತು. ಆದ್ರೆ ಆ ಅರ್ಜಿ ಇತ್ಯರ್ಥ ಆಗೋ ಮೊದಲೇ ಪೊಲೀಸರು ಉದಯನಿಧಿಯನ್ನ ವಶಕ್ಕೆ ಪಡ್ಕೊಂಡ್ರು. ಗೆಳೆಯರೆ, ಉದಯನಿಧಿಯ ಸಡಿಲ ನಾಲಿಗೆ ವಿವಾದಗಳನ್ನ ಸೃಷ್ಟಿ ಮಾಡ್ಕೋತಾ ಇರೋದು ಇದೇ ಮೊದಲೇನಲ್ಲ. 2023 ಸೆಪ್ಟೆಂಬರ್ ತಿಂಗಳಲ್ಲಿ ಸನಾತನ ಧರ್ಮದ ವಿರುದ್ಧ ಉದಯನಿಧಿ ನಾಲಿಗೆಯನ್ನ ಹರಿಬಿಟ್ಟಿದ್ರು. ಸನಾತನ ನಿರ್ಮೂಲನೆಯ ಹೆಸರಲ್ಲೇ ಅವತ್ತು ತಮಿಳುನಾಡಲ್ಲೊಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಅದರಲ್ಲಿ ಅವತ್ತಿನ ಸಚಿವ ಶೇಖರ್ ಬಾಬು, ದ್ರಾವಿಡ ಕಳಗಂ ಮುಖ್ಯಸ್ಥ ವೀರಮಣಿ, VCK ನಾಯಕ ತೋಳ್ ತಿರುಮಾವಳವನ್, ಕಾಂಗ್ರೆಸ್ ನಾಯಕ ಪೀಟರ್ ಆಲ್ಫೋನ್ಸೋ ಮುಂತಾದವರು ಭಾಗವಹಿಸಿದ್ರು. ಆ ಸಭೆಯಲ್ಲಿ ಸನಾತನ ಧರ್ಮವನ್ನ ಉದಯನಿಧಿ DMKಗೆ ಅಂದ್ರೆ ಡೆಂಗ್ಯೂ, ಮಲೇರಿಯಾ, ಕರೋನಾಗೆ ಹೋಲಿಸಿ ಸನಾತನ ಧರ್ಮದ ನಿರ್ಮೂಲನೆ ಮಾಡಬೇಕು ಅಂತ ಭಾಷಣ ಮಾಡಿದ್ರು. ಇದು ದೇಶಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗಿ ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ, ಬಿಹಾರ್, ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಉದಯನಿಧಿಯ ವಿರುದ್ಧ FIRಗಳು ದಾಖಲಾದವು. ಬಿಜೆಪಿ ನಾಯಕ ಸುಶೀಲ್ ಮೋದಿ ಇದನ್ನ ದೇಶದ್ರೋಹ ಅಂತ ಕರೆದು ಉದಯನಿಧಿಯ ಬಂಧನಕ್ಕೆ ಆಗ್ರಹಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಈ ಉದಯನಿಧಿಗೆ ಬಂಧನದಿಂದ ರಕ್ಷಣೆಯನ್ನ ಕೊಡ್ತು. ಇನ್ನು ಈತ ತನ್ನ ಮಾತುಗಳಿಗೆ ಕ್ಷಮೆ ಕೇಳಲಿಲ್ಲ. ನಾನು ಕರುಣಾನಿಧಿಯ ಮೊಮ್ಮಗ, ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ದ. ಆದ್ರೆ ಯಾರ ಮೊಮ್ಮಗ ಆದ್ರೇನು, ಯಾರ ಮಗ ಆದ್ರೇನು, ಜನ ಮೊನ್ನಿನ ಚುನಾವಣೆಯಲ್ಲಿ DMKಗೆ ಒಂದು ಪಾಠವನ್ನ ಕಲಿಸಿದ್ರು. ಇನ್ನು 2021ರಲ್ಲಿ ತಮಿಳುನಾಡು ಚುನಾವಣೆಗೂ ಮುನ್ನ ಧರ್ಮಪುರಿಯಲ್ಲಿ ಮಾತನಾಡ್ತಾ ಬಿಜೆಪಿ ನಾಯಕರಾದ ಸುಷ್ಮಾ ಸ್ವರಾಜ್ ಮತ್ತು ಅರುಣ್ ಜೇಟ್ಲಿ ಪ್ರಧಾನಿ ಮೋದಿ ಅವರು ಕೊಟ್ಟ ಒತ್ತಡ ಮತ್ತು ಹಿಂಸೆಯನ್ನ ತಾಳೋದಿಕ್ಕಾಗದೆ ಸಾವಿಗೀಡಾದರು ಅನ್ನೋ ಹೇಳಿಕೆ ಈ ಉದಯನಿಧಿಯ ಬಾಯಲ್ಲಿ ಬಂತು. ಬಿಜೆಪಿಯ ದೂರಿನ ಮೇರೆಗೆ ಅವತ್ತು ಚುನಾವಣಾ ಆಯೋಗ ಇದನ್ನ ನೀತಿ ಸಂಹಿತೆಯ ಉಲ್ಲಂಘನೆ ಅಂತ ಪರಿಗಣಿಸಿ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತು. ಇನ್ನು ಚುನಾವಣೆಯನ್ನ ಸೋತ ನಂತರ ಕೂಡ ಈ ಜೂನಿಯರ್ ಸ್ಟಾಲಿನ್ಗೆ ಬುದ್ಧಿ ಏನು ಬಂದಂತಿಲ್ಲ. ಇತ್ತೀಚೆಗೆ ಮುಖ್ಯಮಂತ್ರಿ ವಿಜಯ್ ಅವರ ಪತ್ನಿ ಸಂಗೀತ ಸ್ವರ್ಣಲಿಂಗಂ ಅವರ ವೈಯಕ್ತಿಕ ವಿಚಾರವನ್ನು ಕೂಡ ವಿಜಯ್ ವಿರುದ್ಧದ ರಾಜಕೀಯ ದಾಳಿಗೆ ಬಳಸಿದ್ದು ವ್ಯಾಪಕ ಟೀಕೆಗೆ ಗುರಿಯಾಯಿತು. ಈಗ ತ್ರಿಷಾ ಬಗ್ಗೆ ಮಾತಾಡಿ ಉದಯನಿಧಿ ಮತ್ತೊಂದು ವಿವಾದವನ್ನ ಮೈಮೇಲೆಳಕೊಂಡಿದೆ. ಇಲ್ಲಿ
ಟಿವಿಕೆ ಡಿಎಂಕೆಯ ರಾಜಕೀಯ ಪ್ರತಿಸ್ಪರ್ಧಿ ಅನ್ನೋದು ಸರಿ. ಹಾಗಂತ ಸರ್ಕಾರ ಮತ್ತು ಅದರಲ್ಲಿನ ಮಂತ್ರಿ ಮುಖ್ಯಮಂತ್ರಿಗಳ ಕಾರ್ಯವೈಖರಿಯನ್ನ ಟೀಕೆ ಮಾಡಿದ್ರೆ, ರಾಜಕೀಯ ಆರೋಪಗಳನ್ನ ಮಾಡ್ಕೊಂಡ್ರೆ ತಪ್ಪಿಲ್ಲ, ಅದು ಸಹಜ. ಅದನ್ನು ಬಿಟ್ಟು ವೈಯಕ್ತಿಕ ವಿಷಯಗಳನ್ನ ಇಟ್ಕೊಂಡು ಆಡಳಿತಕ್ಕೂ ಸರ್ಕಾರಕ್ಕೂ ಸಂಬಂಧವೇ ಇಲ್ಲದ ಚಿತ್ರನಟಿಯೊಬ್ಬರ ಬಗ್ಗೆ ಸಾರ್ವಜನಿಕ ವೇದಿಕೆಯಲ್ಲಿ ಅಸಹ್ಯವಾಗಿ ಮಾತಾಡೋದಿದೆಯಲ್ಲ, ಇದು ಖಂಡಿತ ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಸಭ್ಯತೆಯ ಎಲ್ಲೆಗಳನ್ನ ಮೀರುವ ದಾರ್ಷ್ಟ್ಯ ಯಾರಿಗೂ ಸಲ್ಲ. ರಾಜಕೀಯ ಆರೋಪಗಳು ಯಾವುದೇ ಕಾರಣಕ್ಕೂ ಯಾರದ್ದೇ ವೈಯಕ್ತಿಕ ಮಟ್ಟಕ್ಕೆ ಹೋಗಬಾರದು. ಗೆಳೆಯರೆ, ಸದ್ಯಕ್ಕೆ ಉದಯನಿಧಿಯನ್ನ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡೋದಕ್ಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹಾಗೆ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವ ಉದ್ದೇಶ ಕೂಡ ಪೊಲೀಸರಿಗಿರಲಿಲ್ಲ ಅಂತ ಅಡ್ವೊಕೇಟ್ ಜನರಲ್ ವಿಜಯ್ ನಾರಾಯಣನ್ ಹೈಕೋರ್ಟ್ಗೆ ತಿಳಿಸಿದ ನಂತರ ಉದಯನಿಧಿಯನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿ ಅಂತ ನ್ಯಾಯಾಲಯ ಹೇಳಿದೆ. ನಾಳೆಯಿಂದ ತಮಿಳುನಾಡಲ್ಲಿ ಬಜೆಟ್ ಅಧಿವೇಶನ ಶುರು ಆಗುತ್ತೆ. ಅಲ್ಲಿ ಕೂಡ ಈ ವಿವಾದ ದೊಡ್ಡ ಮಟ್ಟದಲ್ಲಿ ಕೇಳಿ ಬರಲೂಬಹುದು. ಇದು ಗೆಳೆಯರೆ, ವಿವಾದಗಳ ಮೂಲಕವೇ ಸುದ್ದಿಯಲ್ಲಿರುವ ಕರುಣಾನಿಧಿಯ ಮೊಮ್ಮಗ ಈಗ ಮತ್ತೊಂದು ವಿವಾದಕ್ಕೆ ಸಿಲುಕಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.